ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ತುಲಾ ರಾಶಿಯವರಿಗೆ ಈ ವರ್ಷ ರಾಜಯೋಗ ಏನಾದರೂ ಇದೆಯಾ? ಹಣಕಾಸಿನ ಭವಿಷ್ಯ ಹೇಗಿದೆ? ಖರ್ಚು ಹೆಚ್ಚ ಅಥವಾ ಆದಾಯ ಹೆಚ್ಚ? ಎಲ್ಲದರ ಮೇಲೆ ಬೆಳಕು ಚೆಲ್ಲುವಂತಹ ಈ ಯುಗಾದಿ ಮಹಾ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಓಂ ನಮೋ ಭಗವತೆ ವಾಸುದೇವಾಯ. ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು. ಪರಾಭವ ನಾಮ ಸಂವತ್ಸರ, ಯುಗಾದಿಯ ವರ್ಷ ಭವಿಷ್ಯ. ತುಲಾ ರಾಶಿಯವರಿಗೆ ಈ ವರ್ಷ ಹೇಗಿದೆ ಎನ್ನುವುದರ ವರ್ಷ ಭವಿಷ್ಯದ ಕಾರ್ಯಕ್ರಮ ನೋಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ನೀವೇನಾದರೂ ಮೊಟ್ಟ ಮೊದಲನೆಯ ಬಾರಿಗೆ ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ದರೆ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಕೆಳಗಡೆ ಇರುವಂತಹ ಬೆಲ್ ಐಕಾನ್ ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ. ಹಾಗೆ ವೀಕ್ಷಕರೇ, ಈ ವಿಡಿಯೋ ಕೆಳಗಡೆ ಕಮೆಂಟ್ ಬಾಕ್ಸ್ ಇರುತ್ತೆ. ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡಿ. ಭಗವಂತನ ನಾಮಸ್ಮರಣೆಯೂ ಆಗುತ್ತೆ. ಈ ವಿಡಿಯೋ ಕೆಳಗಡೆ ಒಂದು ಜಾಯಿನ್ ಎನ್ನುವ ಬಟನ್ ಇರುತ್ತೆ. ಆ ಬಟನನ್ನು ಒತ್ತಿದರೆ ನೀವು ಚಾನಲ್ಗೆ ಮೆಂಬರ್ ಆಗ್ತೀರಾ. ಮೆಂಬರ್ ಆದ ತಕ್ಷಣ ಮೆಂಬರ್ಗಳಿಗೆ ಇರುವಂಥ ವಿಶೇಷ ಆಧ್ಯಾತ್ಮ, ಜ್ಯೋತಿಷ, ನೇರಪ್ರಸಾರ, ಸರಳ ವಿರಳ ಮಹಾವಾಸ್ತು ಇಂಥ ಡಿಫ್ರೆಂಟ್ ಕಂಟೆಂಟನ್ನು ಮೆಂಬರ್ಗಳು ಮಾತ್ರ ಎಂಜಾಯ್ ಮಾಡ್ಬೋದು. ಬನ್ನಿ ಹಾಗಾದರೆ ತಡ ಮಾಡದೆ ತುಲಾ ರಾಶಿಯವರ ಈ ಪರಾಭವ ನಾಮ ಸಂವತ್ಸರ ವರ್ಷ ಪೂರ್ತಿ ಯಾವೆಲ್ಲ ಘಟನಾವಳಿಗಳು ನಡೀಬಹುದು ಅನ್ನುವುದರ ಮೇಲೆ ಬೆಳಕು ಚೆಲ್ಲುವಂತಹ ಒಂದು ಸಣ್ಣ ಪ್ರಯತ್ನವನ್ನು ಮಾಡೋಣ. ನೋಡಿ, ವಿಶೇಷವಾಗಿ 2026ರಲ್ಲಿ ಶನಿ ಮತ್ತು ಗುರುಗ್ರಹದ ಸಂಚಾರ ನಿಮಗೆ ಹೆಚ್ಚಿನ ರೀತಿಯ ಫೇವರನ್ನು ತಂದುಕೊಡುತ್ತೆ. ಶನಿ 6ನೇ ಮನೆಗೆ ಬಂದಿರುವಂಥದ್ದು ಒಂದು ರೀತಿಯ ಶತ್ರುಗಳ ಮೇಲೆ ನಿಮ್ಮ ಕೈ ಮೇಲಾಗುವಂತಹ ಸಾಧ್ಯತೆಯನ್ನು ಉಂಟು ಮಾಡುತ್ತೆ. ಹೆಚ್ಚು ನೀವು ತಲೆಕೆಡಿಸಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಹೋದ ವರ್ಷ ಒಂದು ಸ್ವಲ್ಪ ಈ ತುಲಾರಾಶಿಯವರು ಶತ್ರುಕಾಟ, ಒಂದು ರೀತಿಯ ಭೀತಿ, ಆತಂಕ, ಅವರು ನಮಗೆ ಎಲ್ಲಿ ಏನು ಮಾಡ್ತಾರೋ, ಆಫೀಸಲ್ಲಿ ಏನಾದರೂ ಅವರು ಪಾಲಿಟಿಕ್ಸಿಂದ ನಮ್ಮ ಕೆಲಸಕ್ಕೇನಾದರೂ ಕುತ್ತು ಸಂಚಕಾರವನ್ನು ತರ್ತಾರೋ, ಅಥವಾ ಅಕ್ಕಪಕ್ಕದ ಮನೆಯವರ ಒಂದು ಶತ್ರುಕಾಟ ನಮ್ಮ ಸಂಸಾರದ ಮೇಲೆ, ಕುಟುಂಬದ ಮೇಲೆ ಏನಾದರೂ ಪರಿಣಾಮ ಪ್ರಭಾವವನ್ನು ಬೀರುತ್ತಾ, ಈ ರೀತಿಯಾದಂತಹ ಒಂದು ಆತಂಕ ಇತ್ತು. ಈ ವರ್ಷ ಮಾತ್ರ ತುಲಾರಾಶಿಯವರಿಗೆ ಶತ್ರುನಾಶ, ಶತ್ರುವಿನ ಪೂರ್ತಿ ಪ್ರಮಾಣದ ಒಂದು ಮುಕ್ತಿ ಕಾಟದಿಂದ ಅಂತ ಹೇಳ್ಬೋದು. ಅದೇ ರೀತಿ ಜೂನ್ 2ರಿಂದ ಅಕ್ಟೋಬರ್ 30ರ ಒಳಗಡೆ ತುಲಾರಾಶಿಯವರಿಗೆ ಒಂದು ರಾಜಯೋಗ ರೂಪುಗೊಳ್ತಾ ಇದೆ. ಕಾಂಗ್ರ್ಯಾಚುಲೇಷನ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ರಾಜಯೋಗ ಬಂತು ಅಂತಂದರೆ ಯಾರಿಗೆ ಮದುವೆ ಅಂದರೆ ಕಂಕಣ ಭಾಗ್ಯಕ್ಕೋಸ್ಕರ ಕಾಯ್ತಾ ಇದ್ದೀರಿ, ಮದುವೆ ಸೆಟ್ ಆಗುವಂಥದ್ದು. ಅದೇ ರೀತಿ ಇನ್ನು ಸಂತಾನ ಪ್ರಾಪ್ತಿ ಹಂಬಲಿಸ್ತಾ ಇದ್ದೀರಿ, ನಿಮಗೂ ಕೂಡ ಮಕ್ಕಳ ಭಾಗ್ಯ ಒಂದು ಬರುವಂಥದ್ದು, ಮನೆಯಲ್ಲಿ ಮಂಗಳ ಕಾರ್ಯ ನಡೆಯುವಂತಹ ಯೋಗ, ಈ ರೀತಿಯಾದಂತಹ ಎಲ್ಲ ಶುಭ ಕಾರ್ಯಗಳು, ಶುಭ ಮಂಗಳ ಕಾರ್ಯಗಳು ಮನೆಯಲ್ಲಿ ನಡೆಯುವಂಥದ್ದು. ಒಂದು ಸ್ವಲ್ಪ ನಿಮಗೆ 5ನೇ ಮನೆಯಲ್ಲಿ ರಾಹು ಇನ್ಫ್ಲೂಯೆನ್ಸ್ ಇರೋದರಿಂದ ಒಂದು ಸ್ವಲ್ಪ ಮಾನಸಿಕವಾಗಿ ಕಿರಿಕಿರಿ, ಆತಂಕ, ಒತ್ತಡ ಎಲ್ಲವೂ ಇರುತ್ತೆ. ಅದನ್ನು ನೋಡ್ಕೊಳ್ಳಿ. ರಾಹು ಮೊದಲೇ ಫೋಟೋ ಪ್ಲ್ಯಾನೆಟ್ ಅಂತ ಹೇಳ್ತೀವಿ ನಾವು, ಹಾಗಾಗಿ ಅದರ ಒಂದು ಸ್ವಲ್ಪ ಜಾಗೃತಿ ಇರಲಿ. ಯಾಕಂದರೆ ಯಾರೋ ಸ್ಪೆಕ್ಯುಲೇಷನಲ್ಲಿ ಇನ್ವೆಸ್ಟ್ ಮಾಡಿಬಿಡುವಂಥದ್ದು, ಹಣಕಾಸು ನಷ್ಟ ಮಾಡಿಕೊಳ್ಳುವಂಥದ್ದು, ಸೈಟನ್ನು ಕೊಂಡ್ಕೊಂಡಿರ್ತೀರಿ, ಅದನ್ನು ನೀವು ಲೀಗಲಿ ಚೆಕ್ ಕೊಟ್ಟಿರೋದಿಲ್ಲ, ಒಂದು ಸೈಟನ್ನು 4 ಜನರಿಗೆ ಮಾರಿರ್ತಾರೆ. ಈ ರೀತಿಯಾದಂಥ ರಾಹುವಿನ ಎಫೆಕ್ಟ್ಗಳಿಂದ ತಾವು ಬಳಲಬೇಕಾಗುತ್ತೆ. ಅದರ ಬಗ್ಗೆ ಜಾಗ್ರತೆ. ಇನ್ನು ಬಿಸ್ನೆಸ್ ಮತ್ತು ಕರಿಯರ್ ಅಂತ ಬಂದಾಗ ಪ್ರಮೋಷನ್ ಇದೆ ತುಲಾರಾಶಿಯವರಿಗೆ, ರಿಕಗ್ನೇಷನ್ ಸಿಗುತ್ತೆ, ಗೌರ್ಮೆಂಟ್ ರಿಲೇಟೆಡ್ ವರ್ಕ್ಗಳಲ್ಲಿ ಬೆನಿಫಿಟ್ ಇದೆ. ಪರೀಕ್ಷಾರ್ಥಿಗಳಿಗೆ ಯಾರು ಗೌರ್ಮೆಂಟ್ ಜಾಬಿಗೆ ನೋಡ್ತಾ ಇದ್ದೀರಿ, ಗೌರ್ಮೆಂಟ್ ಜಾಬ್ ಸಿಗುವಂಥ ಸಾಧ್ಯತೆ ಇದೆ ನಿಮಗೆ. ಪಬ್ಲಿಕ್ ಇಮೇಜ್ ಇಂಪ್ರೂವ್ಮೆಂಟ್ ಆಗುತ್ತೆ. ಹಣಕಾಸು ಅಂತ ಬಂದಾಗ ಹಣಕಾಸಿನ ಯಾವ ಕಷ್ಟವೂ ಇಲ್ಲ, ಈಸಿ ಫ್ಲೋ ಇರುತ್ತೆ, ಹಣಕಾಸು ಚೆನ್ನಾಗಿ ಬರುತ್ತೆ. ಪ್ರೀತಿ ಸಂಬಂಧ ಅಂತ ಬಂದಾಗ ದಾಂಪತ್ಯದಲ್ಲಿ ಎಲ್ಲವೂ ಚೆನ್ನಾಗಿದೆ. ರಾಹು 5ನೇ ಮನೆಯಲ್ಲಿರೋದ್ರಿಂದ ಒಂದು ಸ್ವಲ್ಪ ದಂಪತಿಗಳಲ್ಲಿ ಕಾನ್ಫ್ಲಿಕ್ಟ್, ಜಗಳಗಳನ್ನು ಹುಟ್ಟುಹಾಕ್ಬೋದು. ಅದರ ಬಗ್ಗೆ ನೋಡ್ಕೊಳ್ಳಿ. ಇಂಪಲ್ಸಿವ್ ಡಿಸಿಷನ್ ಬೇಡ, ಯಾವಾಗಲೂ ವಾದ ವಿವಾದಗಳ ಬೇಡ ದಂಪತಿಗಳ ಮಧ್ಯೆ, ಅದು ದೊಡ್ಡ ಬಿರುಕಿಗೆ ಕಾರಣ ಆಗ್ಬೋದು. ಅದರ ಬಗ್ಗೆ ಜಾಗೃತಿಯನ್ನು ನೋಡಿ. ವಿದ್ಯಾರ್ಥಿಗಳಿಗೆ ಈ ವರ್ಷ ಫೋಕಸ್ ಜಾಸ್ತಿ ಬೇಕಾಗುತ್ತೆ. ಯಾಕೆಂದರೆ
ಶನಿಯ ಒಂದು ನಿಧಾನ ತತ್ವದಿಂದ ಒಂದು ಫೋಕಸ್ಸು ಕಾನ್ಸಂಟ್ರೇಷನ್ ಆಚೆ ಈಚೆ ಆಗುವಂಥ ಸಾಧ್ಯತೆಗಳು ಇರುತ್ತೆ. ಇನ್ನು ಆರೋಗ್ಯ ಅಂತ ಬಂದಾಗ ಒಂದು ಸ್ವಲ್ಪ ಸ್ಟ್ರೆಸ್ ಇರುತ್ತೆ. ಆಮೇಲೆ ಮೈನರ್ ಡೈಜೆಸ್ಟಿವ್ ಪ್ರಾಬ್ಲಮ್ಸ್ಗಳು ಕಾಣಿಸಿಕೊಳ್ಳುವಂತಹ ಸಾಧ್ಯತೆ ಇರುತ್ತೆ. ಅದೇ ರೀತಿ ಇನ್ನು ಬೆನ್ನು ನೋವು, ಕಿಡ್ನಿಗೆ ರಿಲೇಟೆಡ್ ಆದಂತಹ ಕೆಲವೊಂದು ಇಶ್ಯೂಸ್ಗಳು ಕಾಣಿಸಿಕೊಳ್ಳಬಹುದು. ಹಾಗಾಗಿ ರೆಗ್ಯುಲರ್ ಎಕ್ಸಸೈಸ್ ಇರ್ಬೋದು, ಮೆಡಿಟೇಷನ್, ಧ್ಯಾನ, ಯೋಗ, ಪ್ರಾಣಾಯಾಮಕ್ಕೆ ಹೆಚ್ಚಿನ ಆದ್ಯತೆಗಳನ್ನು ಕೊಡಿ. ಇನ್ನು ನಿಮಗೆ ಸುವರ್ಣ ಅವಕಾಶ, ಸುವರ್ಣ ದಿನಗಳು ಅಂತಂದರೆ ಜೂನ್ 2ರಿಂದ ಅಕ್ಟೋಬರ್ 30ರೊಳಗಡೆ ಕರಿಯರ್ ನಿಮ್ಮದು ನೆಕ್ಸ್ಟ್ ಲೆವೆಲಿಗೆ ಹೋಗುತ್ತೆ, ಪ್ರಮೋಷನ್ ಆಗುತ್ತೆ, ಪಬ್ಲಿಕ್ ರೆಕಗ್ನೇಷನ್ ಇರುತ್ತೆ, ಫಿನಾನ್ಷಿಯಲ್ ಗ್ರೋತ್ ಇರುತ್ತೆ, ಲೀಡರ್ಶಿಪ್ ಅಪಾರ್ಚುನಿಟೀಸ್ಗಳು ಬರಬಹುದು. ಇನ್ನು ಎಚ್ಚರಿಕೆಯ ಸಮಯ ಅಂತಂದರೆ ಮಾರ್ಚ್ನಿಂದ ಮೇ, ಮಾರ್ಚ್, ಏಪ್ರಿಲ್, ಮೇ ಈ 3 ತಿಂಗಳಲ್ಲಿ ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ಬೇಡ. ಅದೇ ರೀತಿ ರಿಸ್ಕಿ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡ್ಕೋಬಾರ್ದು. ಮತ್ತು ಈ ಒಂದು ದಾಂಪತ್ಯದಲ್ಲಿ ಹೆಚ್ಚಿನ ವಾದ ವಿವಾದಗಳಾಗುವಂತಹ ಸಾಧ್ಯತೆ ಇದೆ. ಅದನ್ನು ಈ ಸಂದರ್ಭದಲ್ಲಿ ಅವಾಯ್ಡ್ ಮಾಡ್ಕೋಬೇಕಾಗುತ್ತೆ. ರೆಮಿಡೀಸ್ ಅಂತ ಬಂದಾಗ ನಿಮಗೆ ಮಾತೆ ಮಹಾಲಕ್ಷ್ಮಿಯ ಆರಾಧನೆ ಸೂಕ್ತ ಅಂತ ಬರುತ್ತೆ. ಪ್ರತಿದಿನ ಬೆಳಗ್ಗೆ ನೀವು ಸ್ನಾನ ಪೂಜಾದಿಗಳನ್ನು ಮುಗಿಸಿ ದೇವರ ಮನೆ ಎದುರುಗಡೆ ಕೂತ್ಕೊಂಡು 108 ಸಲ ಶ್ರೀಂ ಎನ್ನುವ ಬೀಜ ಮಂತ್ರವನ್ನು ಪಠಣೆ ಮಾಡಿ ಮನೆಯಿಂದ ಹೊರಗಡೆ ಹೊರಡೋದ್ರಿಂದ ವರ್ಷ ಪೂರ್ತಿ ಭಾಳ ಚೆನ್ನಾಗಿರುತ್ತೆ. ಶುಕ್ರನ ಆರಾಧನೆ ಶುಕ್ರವಾರಕ್ಕೊಂದು ಸಲ 11 ಸಲ ಅಥವಾ 108 ಸಲ ಓಂ ಶುಕ್ರಾಯ ನಮಃ ಮಂತ್ರ ಹೇಳ್ಕೊಳ್ಳಿ. ಪರ್ಫ್ಯೂಮ್ ಸ್ಪ್ರೇ ಮಾಡ್ಕೋಬೇಕು, ಯಾಕೆಂದರೆ ಶುಕ್ರನ ಒಂದು ನೇರ ಪ್ರಭಾವ ಮತ್ತು ನಿಮಗೆ ಇನ್ಫ್ಲೂಯೆನ್ಸ್ ಇರೋದ್ರಿಂದ ನೀಟಾಗಿ ಡ್ರೆಸ್ಅಪ್ ಮಾಡ್ಕೋಬೇಕು. ಬಟ್ಟೆ ಹಳೆಯದಾದರೂ ಕೂಡ ಶುಚಿಯಾಗಿ ಅದನ್ನು ಒಗೆದು ಧರಿಸುವಂಥದ್ದು, ಇಂಥದ್ದೆಲ್ಲ ಶಿಸ್ತಿಗೆ ನೀವು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟಷ್ಟು ಈ ವರ್ಷ ಬಹಳ ಒಳಿತಾಗುತ್ತೆ. ವಿಶೇಷವಾಗಿ ಶ್ರೀಚಕ್ರದ ಪೂಜೆಯನ್ನು ಮಾಡ್ಕೊಳ್ಳಿ. ಯಾರು ಶ್ರೀಚಕ್ರ ಯಂತ್ರವನ್ನು ತರಿಸಿಲ್ಲ, ಜೀತ್ ಮೀಡಿಯಾದಲ್ಲಿ ಸಿಗ್ತಾ ಇದೆ, ಈಗಲೇ ಬುಕ್ ಮಾಡ್ಕೊಳ್ಳಿ. ಯುಗಾದಿಯ ಸಂದರ್ಭದಲ್ಲಿ ನಾವು ಅಷ್ಟಸಿದ್ಧಿ ಪೀಠದ ಮೇಲಿಟ್ಟು ಪೂಜೆ ಮಾಡಿಸ್ತಾ ಇದ್ದೀವಿ. ಅಕ್ಷಯ ತೃತೀಯ ಬರ್ತಾ ಇದೆ, ಮೇಗೆ ಅವಾಗಲೂ ಪೂಜೆ ಇದೆ. ಈಗಲೇ ಬುಕ್ ಮಾಡಿಕೊಂಡು ನಿಮ್ಮ ಸ್ಲಾಟನ್ನು ಖಚಿತಪಡಿಸ್ಕೊಳ್ಳಿ. ನಿಮ್ಮ ಹೆಸರಲ್ಲಿ ಬುಕ್ ಮಾಡಿ 30ರಿಂದ 40 ದಿವಸ ಆದಮೇಲೆ ಪೂಜೆ ಸಿದ್ಧಿ ಪೂಜೆಯಾಗಿ ನಿಮ್ಮ ಮನೆಗೆ ಬರುತ್ತೆ, ಬಹಳ ಒಳಿತಾಗುತ್ತೆ. ತುಲಾರಾಶಿಯವರು ಈ ವರ್ಷ ಲಕ್ಷ್ಮಿಯ ಆರಾಧನೆ ಕಂಪಲ್ಸರಿ ಮಾಡ್ಕೊಳ್ಳಿ. ಅದರ ಜೊತೆಗೆ ಶ್ರೀಂ ಎನ್ನುವ ಬೀಜ ಮಂತ್ರ ಪ್ರತಿದಿನ 108 ಬಾರಿ ಕಂಪಲ್ಸರಿ ಪಠಣೆ ಮಾಡ್ಕೊಳ್ಳಿ. ಶ್ರೀಚಕ್ರ ಯಂತ್ರದ ಆರಾಧನೆ ಜೀತ್ ಮೀಡಿಯಾದಲ್ಲಿ ಸಿಗುತ್ತೆ, ಮಾಡ್ಕೊಳ್ಳಿ. ಭಗವಂತ ಎಲ್ಲರಿಗೂ ಒಳಿತನ ಉಂಟು ಮಾಡಲಿ. ಇದಾಗಿತ್ತು ತುಲಾರಾಶಿಯವರ ಯುಗಾದಿಯ ಪರಾಭವ ನಾಮ ಸಂವತ್ಸರದ ಭವಿಷ್ಯ. ಮತ್ತೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಮುಂದಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ರಾಶಿಯ ವರ್ಷ ಭವಿಷ್ಯ ಕಾರ್ಯಕ್ರಮದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಭಗವಂತ ಎಲ್ಲರಿಗೂ ಒಳಿತನ ಉಂಟು ಮಾಡಲಿ. ಈ ವಿಡಿಯೋ ನಿಮ್ಮೊಟ್ಟಿಗೆ ಇಟ್ಕೊಂಡು ಕೊಡೋದು ಬೇಡ, ಎಲ್ಲರಿಗೂ ಪ್ರಚಾರ ಮಾಡಿ. ಓಂ ನಮೋ ಭಗವತೆ ವಾಸುದೇವಾಯ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.